ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ದೇಶದ ರಾಜಧಾನಿ ದೆಹಲಿ ಗದ್ದುಗೆ ಏರೋರು ಯಾರು ಎಂಬ ಕುತೂಹಲ ಎಲ್ಲರಲ್ಲಿದೆ. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಯವರು ಹಗಲಿರುಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ತೀವ್ರವಾದಂತಹ ಪೈಪೋಟಿಯನ್ನ ಕೊಡ್ತಿದ್ದಾರೆ. ಇದರ ಮಧ್ಯೆ 4 ಬಾರಿ ದೆಹಲಿ ಸಾಮ್ರಾಜ್ಯವನ್ನಾಳಿದಂತಹ ಎಎಪಿ ನಾಯಕ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಇವಿಎಂ ಮಷಿನ್ಗಳ ಮೇಲೆ ಬಲವಾದ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ಕೇಜ್ರಿವಾಲ್ಗೆ ನಿಜಕ್ಕೂ ಸೋಲಿನ ಭಯ ಕಾಡ್ತಾ ಇದೆಯಾ? ಇದೇ ಇವತ್ತಿನ ವಿಶೇಷ. ಕೇಜ್ರಿವಾಲ್ ಗಡಗಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ದೆಹಲಿಯ ವಿಧಾನಸಭಾ ಚುನಾವಣೆ ಫೆಬ್ರವರಿ 5ರಂದು ನಡೆಯಲಿದ್ದು, ಫೆಬ್ರವರಿ 8ಕ್ಕೆ ಫಲಿತಾಂಶ ಹೊರಬರಲಿದೆ. ದೆಹಲಿಯ ಎಲ್ಲ 70 ಸ್ಥಾನಗಳಿಗೂ ಕೂಡ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೆಯಲಿದ್ದು, ದೆಹಲಿಯ 1,55,00,000 ಮತದಾರರು ದೆಹಲಿಯ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಿದ್ದಾರೆ. ಚುನಾವಣೆಗೆ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿವೆ. ಪೊಲೀಸ್ ಮತ್ತು ಭದ್ರತಾ ಪಡೆಗಳ ಸರ್ಪಗಾವಲವನ್ನೇ ನಿಯೋಜನೆ ಮಾಡಲಾಗಿದೆ. ದೆಹಲಿಯ ವಿಧಾನಸಭಾ ಚುನಾವಣಾ ಪ್ರಚಾರಗಳಿಗೆ ಈಗಾಗಲೇ ತೆರೆ ಬಿದ್ದಿದೆ. ದೆಹಲಿ ವಿಧಾನಸಭಾ ಚುನಾವಣೆ ಫೆಬ್ರವರಿ 5ರಂದು ನಡೆಯಲಿದ್ದು, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವಂತಹ ಕುತೂಹಲಕ್ಕೆ ಫೆಬ್ರವರಿ 8ರಂದು ತೆರೆ ಬೀಳಲಿದೆ. ಇನ್ನು ದೆಹಲಿಯ ಎಲ್ಲ 70 ಸ್ಥಾನಗಳಿಗೂ ಕೂಡ ಬುಧವಾರ ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೆಯಲಿದ್ದು, ದೆಹಲಿಯ 1,55,00,000 ಮತದಾರರು ದೆಹಲಿಯ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಿದ್ದಾರೆ. ಇನ್ನು ದೆಹಲಿ ವಿಧಾನಸಭಾ ಚುನಾವಣೆಗೆ 19,000 ಹೋಮ್ ಗಾರ್ಡ್ಸ್ಗಳನ್ನು ನೇಮಕ ಮಾಡಲಾಗಿದ್ದು, ದೆಹಲಿಯ ಕೋಟೆ ಸರ್ಪಗಾವಲಿನಂತೆ ಪರಿವರ್ತನೆಗೊಂಡಿದೆ. ದೆಹಲಿಯಲ್ಲಿ ಮತದಾನದ ಸಮಯದಲ್ಲಿ 35,000ಕ್ಕೂ ಕೂಡ ಹೆಚ್ಚು ಪೊಲೀಸರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಇಡೀ ಪ್ರಕ್ರಿಯೆಯಲ್ಲಿ ಸಿಆರ್ಪಿಎಫ್ನ 220 ಕಂಪನಿಗಳನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಸೋಮವಾರ ಸಂಜೆ ಪ್ರಚಾರ ಮುಗಿದ ನಂತರ ಹೊರಗಿನವರಿಗೆ ದೆಹಲಿ ಬಿಟ್ಟು ಹೋಗುವಂತೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ಪ್ರತಿ ಜಿಲ್ಲೆಯ ಡಿಸಿಪಿ ಸ್ವತಃ ಧ್ವಜದ ಮೆರವಣಿಗೆಯನ್ನ ಮುನ್ನಡೆಸಿದ್ದು, ಹಲವು ಕಡೆ ಅಕ್ರಮವಾಗಿರತಕ್ಕಂತಹ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಉಂಟಾಗಿದ್ದು, ಈ ಬಾರಿಯ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ನಡುವೆ ನಿಕಟ ಸ್ಪರ್ಧೆ ಇದ್ರೆ, ಕಾಂಗ್ರೆಸ್ನ ಪ್ರಬಲ ಉಪಸ್ಥಿತಿಯು ಕೂಡ ಈ ಚುನಾವಣೆಯನ್ನ ಮತ್ತಷ್ಟು ತೀವ್ರ ಪೈಪೋಟಿಗೆ ಎಡೆಮಾಡಿಕೊಟ್ಟಿದೆ. ಚುನಾವಣಾ ಪ್ರಚಾರದ ಕೊನೆಯ ದಿನದಂದು 3 ಪಕ್ಷಗಳು ತಮ್ಮ ದೊಡ್ಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದಂತಹ ಜೆಪಿ ನಡ್ಡಾ ಮತ್ತು ದೆಹಲಿಯ ಸುತ್ತಮುತ್ತಲಿನ ಅನೇಕ ಮುಖ್ಯಮಂತ್ರಿಗಳು ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹಾಗೂ 22 ರೋಡ್ ಶೋಗಳು ಮತ್ತು ರ್ಯಾಲಿಗಳನ್ನು ನಡೆಸಿದ್ದಾರೆ. ಇತ್ತ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಅತಿಶಿ ಅವರ ಕ್ಷೇತ್ರದಲ್ಲಿ 3 ರ್ಯಾಲಿಗಳನ್ನು ನಡೆಸಿದರೆ, ಅತ್ತ ಕಾಂಗ್ರೆಸ್ನ ಪರವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಲ್ಕಾಜಿ ಮತ್ತು ಕಸ್ತೂರ್ಬಾ ನಗರಗಳಲ್ಲಿ ಬೃಹತ್ ಮಟ್ಟದಂತಹ ರೋಡ್ ಶೋಗಳನ್ನ ನಡೆಸಿದ್ದಾರೆ. ಇನ್ನೇನು ದೆಹಲಿ ಗದ್ದುಗೆ ಚುನಾವಣೆಗೆ ಕೇವಲ ಒಂದೇ ಒಂದು ದಿನ ಮಾತ್ರ ಇರುವಾಗಲೇ ಆಮ್ ಆದ್ಮಿ ಪಕ್ಷದ ನಾಯಕ ಹಾಗೂ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾಕೋ ಏನೋ ಗೊತ್ತಿಲ್ಲ, ಈ ಬಾರಿ ಸೋಲಿನ ಅನುಭವ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ 4ನೇ ಬಾರಿಗೆ ದೊಡ್ಡ ಗೆಲುವನ್ನ ಸಾಧಿಸಿರುವುದು ತಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಹೆಮ್ಮೆಯಿಂದ ಕೊಚ್ಚಿಕೊಳ್ತಾ ಇದ್ರು. ಆದರೆ ಮತದಾನಕ್ಕೂ ಮುನ್ನ ಅವರಿಗೆ ಸೋಲಿನ ಭಯವಿದೆ. ಆದ್ದರಿಂದ ಈಗ ಅವರು ಇವಿಎಂಗಳು ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಈ ಚುನಾವಣೆಯಲ್ಲಿ ಇವಿಎಂಗಳನ್ನ ತಿರುಚುವ ಮೂಲಕ ಮತ್ತು 10% ಮತಗಳನ್ನ ತಿರುಚುವ ಮೂಲಕ ಬಿಜೆಪಿ ಪಕ್ಷವು ಚುನಾವಣೆಯನ್ನ ಗೆಲ್ತಾ ಇದೆ ಹಾಗೂ ಗೆಲ್ಲೋದಕ್ಕೆ ಬಯಸ್ತಾ ಇದೆ ಅಂತ ಪ್ರಬಲವಾದಂತಹ ಒಂದು ಆರೋಪವನ್ನ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಬಲವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ದೆಹಲಿಯ ಚುನಾವಣೆಗೂ ಮುನ್ನವೇ ಮುಖ್ಯಮಂತ್ರಿ ಅತಿಶಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಅತಿಶಿ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 188ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಂತಹ ಆರೋಪದ ಮೇಲೆ ಅತಿಶಿ ಮತ್ತು ಅವರ ಬೆಂಬಲಿಗರ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿದ್ದು, ಅತಿಶಿ ಅವರ ಬೆಂಬಲಿಗ ಸಾಗರ್ ಮೆಹ್ತಾ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ದೆಹಲಿಯ ವಿಧಾನಸಭಾ ಚುನಾವಣಾ ಪ್ರಚಾರ ಸೋಮವಾರಕ್ಕೆ ಕೊನೆಗೊಂಡಿದೆ. ಆದರೆ ತಡರಾತ್ರಿವರೆಗೂ ಕೂಡ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅನೇಕ ಸ್ಥಳಗಳಲ್ಲಿ ಹಲವೆಡೆ ಅವ್ಯವಸ್ಥೆ ಉಂಟಾಗಿತ್ತು. ಇದರಿಂದಾಗಿ ಗೋವಿಂದಪುರಿ ಪೊಲೀಸ್ ಠಾಣೆಯ ಪೊಲೀಸರು ಅತಿಶಿ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕಾಗಿ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ.
ಇನ್ನು ದೆಹಲಿಯ ಪೊಲೀಸರು ಮತ್ತು ಚುನಾವಣಾ ಆಯೋಗದ ಕೆಲಸವೆಂದರೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಗೂಂಡಾಗಿರಿ ಮಾಡುವುದು, ಬಿಜೆಪಿಯ ಗೂಂಡಾಗಿರಿಯನ್ನ ರಕ್ಷಣೆ ಮಾಡುವುದು ಮತ್ತು ಮದ್ಯ ಮಾರಾಟ, ಹಣ ಮತ್ತು ಸರಕುಗಳನ್ನು ವಿತರಿಸುತ್ತಿದ್ದಾರೆ. ಇನ್ನು ಇದನ್ನ ಯಾರಾದರೂ ನಮ್ಮವರು ತಡೆದರೆ ಪೊಲೀಸರು ಮತ್ತು ಚುನಾವಣಾ ಆಯೋಗದ ಕೆಲಸಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ನಮ್ಮವರ ಮೇಲೆ ಕೇಸನ್ನ ದಾಖಲಿಸ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ಅವರು ಆರೋಪವನ್ನ ಮಾಡಿದ್ದಾರೆ. ಫೆಬ್ರವರಿ 4ರ ರಾತ್ರಿ ಫತೇಹ್ ಸಿಂಗ್ ಮಾರ್ಗದಲ್ಲಿ ಅತಿಶಯ ಅನೇಕ ಜನರು ಮತ್ತು ವಾಹನಗಳೊಂದಿಗೆ ಹಾಜರಿದ್ದರು. ಹೀಗಂತ ದೆಹಲಿಯ ಪೊಲೀಸ್ ಡಿಸಿಪಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರ ಪ್ರಕಾರ ಆತನೊಂದಿಗೆ 50ರಿಂದ 70 ಜನರು ಮತ್ತು ಸುಮಾರು 10 ವಾಹನಗಳು ಇದ್ವು. ಇದು ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ತಂಡದ ದೂರಿನ ಅನ್ವಯ ಮೇರೆಗೆ ಗೋವಿಂದಪುರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ನಾವು ದಾಖಲಿಸಿದ್ದೇವೆ. ಇನ್ನು ಬಿಎನ್ಎಸ್ನ ಸೆಕ್ಷನ್ 223 ಮತ್ತು ಆರ್ಪಿ ಕಾಯ್ದೆಯ ಸೆಕ್ಷನ್ 126ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಮಂಗಳವಾರ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಗೋವಿಂದಪುರಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅವರನ್ನ ತಡೆದು ಹಲ್ಲೆ ಮಾಡಿದ ಆರೋಪದ ಮೇಲೆ ಆಡಳಿತಾರೂಢ ಎಎಪಿಯ 2 ಸದಸ್ಯರಾದಂತಹ ಅಶ್ಮಿತ್ ಮತ್ತು ಸಾಗರ್ ಮೆಹ್ತಾ ಅವರನ್ನ ಬಂಧಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ವೀಕ್ಷಕರೇ, ಈ ಬಾರಿಯ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ 70 ಸ್ಥಾನಗಳಿಗೆ ಒಟ್ಟು 1,56,00,000 ಮತದಾರರಿದ್ದಾರೆ. ಅದರಲ್ಲಿ 13,766 ಮತಗಟ್ಟೆಗಳಲ್ಲಿ 83,76,000 ಪುರುಷರು, 72,36,000 ಮಹಿಳೆಯರು ಮತ್ತು 1,267 ತೃತೀಯ ಲಿಂಗಿ ಮತದಾರರು ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ಇದರೊಂದಿಗೆ ಅಂಗವಿಕಲ ಮತದಾರರಿಗಾಗಿ 733 ಮತಗಟ್ಟೆಗಳನ್ನು ರಚನೆ ಮಾಡಲಾಗಿದೆ. ಇದೀಗ ರಣಾಂಗಣದಲ್ಲಿ ಯುದ್ಧವನ್ನ ಮಾಡಲು ಎಲ್ಲಾ ಸೈನಿಕ ತುಕಡಿಗಳು ಸಜ್ಜಾಗಿರುವಂತಹ ಈ ಹೊತ್ತಲ್ಲೇ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಕೊಡ್ತಾ ಇರುವಂತಹ ಒಂದೊಂದು ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಕೇಜ್ರಿವಾಲ್ ಪಡೆಗೆ ದೊಡ್ಡವಾದಂತಹ ಒಳಪಟ್ಟು ಬೀಳುತ್ತಾ ಎಂಬುದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ಇಂತಹ ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.